ಕಿರುಬೆಳೆ ಲೇಟ್ ಆಗೋದು ಪ್ರಾಫಿಟ್ ಎತ್ತಾಗದೆ ಅಂದ್ರೆ ಅದಕ್ಕೆ ನೀವು ತನಿಖೆ ಮಾಡಿಸಿ ಸರ್ ನಾವು ಬಾಡಿ ಎತ್ತಲ್ಲ, ನಾವು ಬಾಡಿ ಎತ್ತಲ್ಲ, ನಾವು ಅಲ್ಲಿ ಎಲ್ಲಿರೋದು ಅಲ್ಲೇ ಮಾಡುವಂತ ಮಟ್ಟ ನಾವಿಲ್ಲ ರೈತರುಗಳು. ಅದು ಏನು ತನಿಖೆ ಅನ್ನೋದು ಗೊತ್ತಿಲ್ಲ. ನೀವು ಅದು ಕಾನೂನು ತಿಳ್ಕೊಂಡಿದ್ರೆ ನೀವು ತನಿಖೆಯಲ್ಲಿ ಮುಚ್ಚಾಕ್ ಬಂದು ಮಾಡ್ತಾ ಇದ್ದಾರೆ. ಇನ್ನೆಂಗೆ ನೀವು ಮಾಡ್ತೀವಿ ಅದಕ್ಕೆ ತನಿಖೆ ನೀವು ಹೇಳ್ಬಿಟ್ಟು ಸರ್ ತನಿಖೆ ನೀವು ಮಾಡೋಕ್ಕಾಗಲ್ಲ ಸರ್. ನೀವು ಮಾಡ್ಬಿಟ್ಟು ನೀವೇ ತನಿಖೆ ಅವಕಾಶ ಕೊಡಿ. ಮಾಡೋದಕ್ಕೋಸ್ಕರ ಡಾಕ್ಟರ್ 10 ವರ್ಷ 15 ವರ್ಷ ಹಿಂಗೆ ಇದ್ದಾಗ ಎತ್ಕೊಂಡು ಕೆಲಸ ಮಾಡಬೇಕಾಗಿಲ್ಲ. ಯಾರು ಹಂಗ್ ಮಾಡಿಲ್ಲ, ಹಂಗಾರೆ ಯಾರು ಎಲ್ಲೂ ಹಂಗ್ ಮಾಡಿಲ್ಲ. ದಯವಿಟ್ಟು ನೀನು ಒಂದ್ ಸ್ವಲ್ಪ ಸುಮ್ಮನೆ ಕೈ ಹಾಕಿ ನಮ್ಗೆ ಯಾಕೆ ಬಿಡ್ತೀರಿ? ನಾವು ಮುಗಿಲ್ಲ ನಿಮ್ಗೆ ಉಳಿಸ್ಕೊಡಿ ಮಾಡ್ಕೊಳ್ಳಿ. ಅದು ಏನಾರ ಮಾಡಿ ಏನಾರ ಎಷ್ಟಾರ ಇದಾಗಿ ಅಂತ ಮಾಡಿದ್ರ ನೀವು ಅಲ್ಲ ಸರ್. ಅದ್ ಏನ್ ಇಂಜೆಕ್ಷನ್ ಕೊಟ್ಟಿದ್ದೀರಿ, ಏನ್ ರಿಯಾಕ್ಷನ್ ಆಗಿದೆ ಅದ್ಯಾವುದು ಇದಿಲ್ಲ, ಎಲ್ಲ ಇದಾಗಿದೆ ಸಾ. ಈಗ ತಿರುಗ್ತಿರೀಗ, ಈಗ ತಿರುಚಿ ಬರೀತೀರಿ ನೋಡಿ ರಿಪೋರ್ಟ್ ಅಲ್ಲಿ ಬರೀತೀರಿ ಸಾ. ನಾನು ಹೇಳ್ತಿದ್ದೀರಲ್ಲ ಅಲ್ಲಿ ಹೌದು, ನಿಮ್ಮಿಂದ ಫಾಲ್ಟ್ ಆಗಿದೆಯಲ್ವಾ, ಮುಚ್ಚಾಕಬೇಕಲ್ಲ ನೀವು. ಗವರ್ಮೆಂಟ್ ಹಾಸ್ಪಿಟಲ್ ಅಂತಂದ್ರೆ ಎಷ್ಟು ಚೀಪ್ ಅಂದ್ರೆ ಇನ್ ಯಾರು ಬರಬಾರ್ದು ಅನ್ನೋ ಅಷ್ಟು ಚೀಪ್ ಆಗಿ ನಡೆಸ್ಕೊತಿದ್ದೀರಾ ನೀವು. ಪೇಷಂಟ್ಸ್ ಗಳನ್ನೇ ಆಗಿರ್ಲಿ ಯಾರನ್ನೇ ಆಗಿರ್ಲಿ ರೌಂಡ್ಸ್ ಬಂದ್ರು ಅಷ್ಟೇ ಟ್ರೈನ್ ತರೋದು ಯಾರು ಒಬ್ಬರ ಸೀನಿಯರ್ ಇದ್ದಾರ, ಟ್ರೈನ್ ತರೋದು ಅವ್ರು ಹಾಕೋದು ಅವ್ರು ಏನಾದ್ರು ಅವರು ಡಾಕ್ಟರ್ಗಳು ಎಷ್ಟು ಜನದಲ್ಲಿ ನೆಮ್ಮದಿಯಾಗಿ ಮನಿಕಬೇಕು ಅಲ್ಲಿ ಮನೇಲಿ. ಇಲ್ಲಿ ಟ್ರೈನಿಂಗ್ ಬಂದಿರ್ತಾರಲ್ಲ ಸ್ಟೂಡೆಂಟ್ಗಳು, ಅವ್ರಿಗೆ ಇಂಜೆಕ್ಷನ್ ಆಳು ಮೂಳು ಕೊಟ್ಟು ತೀರ್ಸೋದು ಹಿಂಗೆ ಜನಗಳು. ಇವ್ರು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಲ್ಲ, ಎಡ್ತಿ ಪಕ್ಕ ಮನಿಕದು. ಮಾತಾಡೋದು ಅಷ್ಟೇ. ಎಷ್ಟು ಮಾತಾಡೋದು ಅದನ್ನೇ ಅವರು ಅವ್ರ ಮಕ್ಕಳಿಗೆ ಆಗಿದ್ರೆ ಅವ್ರು ಬಿಟ್ಟಿದ್ರಾ? ಯಾವ್ದೇ ಒಂದ್ ಮಗು ಆದ್ರೂ ನಮ್ಮ ಮಕ್ಳುಗಳು ಅಂತ ಅದೇ 6 ಗಂಟೆಗೆ 4 ಗಂಟೆ 8 ಗಂಟೆ ತಿರ್ತಾರೆ. ಅದೇ ಕೆಲಸ ಫಸ್ಟ್ ಮಗ ವಾಮಿಟ್ ಆಯ್ತದೆ, ಮಗ ಬೇದಿ ಆಯ್ತದೆ ಅಂದ್ಬಿಟ್ಟು 8 ಜನ ಬರೋರು ನೀವು ಡಾಕ್ಟರ್ಗಳು. ಒಬ್ಬ ಬಂದಿದ್ದಾರೆ ಓಲೆ, 8 ಜನ ಅಲ್ಲ ನಾನು ಹೇಳ್ತಾ ಇರೋದು. ಎಲ್ಲ ಜನ ಒಬ್ಬ ಡಾಕ್ಟರ್ ಬಂದಿದ್ದಾರೆ ಓಲೆ. ಮಗ ನೋಡ್ಮ ಏನು ಅಂತ ಸರ್ ನಡೀತಾದೆ ಅಂತಂದ್ರೆ ತಣ್ಣೀರಾಗ ತೀಟಪ್ಪ ತಣ್ಣೀರಾಗ ತೀಟಪ್ಪ ಅಂತೀರ. ಅದು ಡಾಕ್ಟರ್ ಕೆಲಸ. ಅದು ಅದೇ ಹೇಳ್ತಾರೆ, ನೀವು ಹೇಳ್ತೀರ ಜನ ಬಂದ್ರೆ ತಣ್ಣೀರಾಗಿ ಸರ್ ಸೀತಾವೆ ನೋಡಿ ಸರ್ ನಗ ಮಗ ನಡುತ್ತಾರೆ ಅಂತ ಸ್ಟೇಟ್ಮೆಂಟ್ ಹೆಂಗ್ ಗೊತ್ತಿತ್ತು. ಮೊದಲೇ ನಿಮ್ ಮಗುಗೆ ಈ ತರ ಇತ್ತು, ಆಸ್ಪತ್ರೆಗೆ ಬರೋಕ್ ಮುಂಚೆ ಇದು ವೈಫಲ್ಯ ಇತ್ತು, ಅದಿತ್ತು, ಆಳು ಮೂಳು ಅಂತ ಬರ್ಸ್ಬಿಟ್ಟು ಸೈನ್ ಮಾಡಿ ಅಂತ ಹೇಳಿರೋದು ನೀವು. ಸೈನ್ ಮಾಡಿ ಅಂತ ಸುಮ್ಮನೆ ಸೈನ್ ಮಾಡು ಅಂತ ಹೇಳಿಲ್ಲ ನೀವು. ನೀವೇನೇ ದಯವಿಟ್ಟು ರಮೇಶ್ಕಾಯಿ ಅದು ಮಾತ್ರ ಪ್ರತಿಯೊಬ್ರು ಅರ್ಥ ಆಗುತ್ತೆ. ರಾಂಗ್ ಮೆಡಿಸಿನ್ ಕೊಟ್ಟು ಮಗುನ ತಿಳಿಸಿದ್ರೆ ಅಷ್ಟೇ. ಈ ತರ ನೆಗ್ಲಿಜೆನ್ಸ್ ಆನ್ಸರ್ ಕೊಡ್ಬೇಡಿ ಸರ್ ನೀವು. ಅಲ್ಲೂ ಹಂಗೆ ಮಾಡಿದ್ರಿ. ನೀವು ಮಂತ್ರಾಗ ಸರ್ ಈಗ ಪೊಲೀಸ್ ಹಿಂದೆ ಇದ್ದವ್ರಿಗೆ ಮುಂದೂಡ್ರೆ ಕೇಳಿಸ್ಕೊಳ್ಳಿ. ಹಿಂದೆ ಇದ್ದವ್ರು ಯಾಕೆ ಮುಂದೂಡ್ಕಂದ್ರೆ ಪೊಲೀಸ್ ಯಾರಪ್ಪ ಕರೆಯಪ್ಪ ಯಾಕಂದ್ರೆ ನೀವು ನಿಮ್ಮನ್ನ ಏಕವಚನ ಮಾತಾಡ್ತಿದ್ದವ ಇಲ್ಲ ಯಾಂಡೆ ನಿಮ್ಮ ಮೇಲೆ ಕೈ ಮಾಡಿದವ ನಿಮ್ಮನ್ನ ಬೋಯ್ತಾ ಇದ್ದವ ಮತ್ತೆ ಹಿಂದೆ ಇದ್ದಂತ ಪೊಲೀಸ್ನವ್ರು ನಿಮ್ಮ ಬಂದಿರಲಿ ಅದೇನು ಆಕ್ಷನ್ ತಗೊಂಡಿರಲ್ಲ. ಅರ್ಥೇನು ಏನ್ ನೋಡ್ರಿ ಇವ್ರನ್ನ ಅಂತಂದ್ರೆ ಅರ್ಥ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಕರೆದಿದ್ದು ಯಾರು ನಾನು ಅವಾಗಲೇ ಕರೆದಿದ್ದು ನಾವು ನೋಡಪ್ಪ ವಾರ್ಡಲ್ಲಿ ಬಿಟ್ಟು ಇರಬಾರ್ದು. ನೀವು MBBS ಮಾಡ್ಬಾರ್ದು ಸರ್, ನೀವು ಪೊಲಿಟಿಕಲ್ ಸೈನ್ಸ್ ಮಾಡ್ಬೇಕಾಯ್ತು. ಆಯ್ತಪ್ಪ ನೀನೇನ್ ಬೇಕಾದ್ರೆ ನೀವೇ ಕರೆದ್ರಿ ಅಂತ ನೀವು ನಿಮ್ಮನ್ನ ಏಕವಚನ ಮೊದಲನೇ ಸರಿ ಕರೆದಿದ್ದು ನೋಡಿ. ನಿಮ್ಮನ್ನ ಏಕವಚನದಲ್ಲಿ ನಮ್ಗೆ ಮಾತಾಡಿದ್ರೆ ನಿಮ್ಗೇನಾರ ಬೈಗಳ ಬೋದಿದ್ರೆ ಇಲ್ಲ ನಿಮ್ಮ ಮೇಲೆ ಕೈ ಮಾಡಿದ್ರೆ ಪೊಲೀಸರು ಬರುವ ನೋಡಿ ಅನ್ಬೇಕು. ಸುಮ್ಮನೆ ಇದ್ದವ್ರು ಎದುರಿಸಿದ್ರೆ ನೋಡಿ ವಾರ್ಡಲ್ಲಿ ಪೇಷಂಟ್ಗೆ ವಾರ್ಡ್ ಅಲ್ಲ ಬಾಯ್ ಬಡ್ಕ ಒದ್ದಾಡ್ತಿದ್ರಲ್ಲಿ ಅಲ್ಲಿ ಬಾಯ್ ಬಡ್ಕ ಒದ್ದಾಡ್ತಿದ್ರೆ ಬೇರೆ ಪೇಷಂಟ್ ಡಿಸ್ಟರ್ಬ್ ಆಗುತ್ತೆ ನೋಡಪ್ಪ. ಈ ವಾರ್ಡಲ್ಲಿ ಹಂಗಿದ್ದಾಗ ಕಂಪ್ಲೇಂಟ್ಸ್ ಇರುತ್ತೆ ಬರ್ದವರು ಏನ್ ಮಾಡ್ಬೇಕು ಅಂತ ಈಗ